ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಅಂತಿಮವಾದಂಥ ತೆರೆ ಎಳಿಬೇಕು. ಡಿ ಕೆ ಶಿವಕುಮಾರ್ ಒಂದು ಬಾರಿ ಮುಖ್ಯಮಂತ್ರಿ ಆಗಬೇಕು. ಅವರು ನನ್ನನ್ನು ರಾಜಕೀಯದಲ್ಲಿ ಬೆಳೆಸಿದ್ದಾರೆ, ಅವರಿಗೆ ಬೆಂಬಲವಾಗಿ ನಿಲ್ಲೋದು ನನ್ನ ಕರ್ತವ್ಯ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. ಒಂದು ಕಡೆ ಡಿನ್ನರ್ ಪಾರ್ಟಿಗಳು ನಡೀತವೆ. ಆ ಡಿನ್ನರ್ ಪಾರ್ಟಿಯಲ್ಲಿ ಖುಷಿಯಾಗಿ ಇರೋದಕ್ಕಿಂತ ಹೆಚ್ಚಾಗಿ ರಾಜಕೀಯದ ಚರ್ಚೆ ನಡೀತಾ ಇದೆ. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ನಿಂತರು ಕುಂತರು, ಎಲ್ಲೇ ಹೋದ್ರು ಎಲ್ಲೇ ಬಂದರು ಪಾಲಿಟಿಕ್ಸ್ ಮಾತ್ರ ನಡೀತಾ ಇದೆ. ಬೇರೆಲ್ಲವೂ ಕೂಡ ನಗಣ್ಯ ಆಗಿದೆ. ಬಜೆಟ್ ಪ್ರಿಪ್ರೇಷನ್ ಆಗಲಿ, ಸರ್ಕಾರದ ಅಭಿವೃದ್ಧಿ ಕೆಲಸಗಳಾಗಲಿ, ನಡೆಸುವಂತಹ ರಿವ್ಯೂ ಮೀಟಿಂಗ್ಗಳಾಗಲಿ ಎಲ್ಲವೂ ನಗಣ್ಯ. ಆದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಯಾವುದು ಅಂತ ಹೇಳಿದರೆ ಅದು ಪಾಲಿಟಿಕ್ಸ್. ಕಾಂಗ್ರೆಸ್ ನಾಯಕರುಗಳಿಗೆ, ಕಾಂಗ್ರೆಸ್ನ ಶಾಸಕರುಗಳಿಗೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಶಾಸಕ ಬಾಲಕೃಷ್ಣ ಅವರ ಬರ್ತ್ಡೇ ಇತ್ತು. ಶಾಸಕ ಎಚ್ ಸಿ ಬಾಲಕೃಷ್ಣ ಅವರ ಬರ್ತ್ಡೇಯ ನೆಪದಲ್ಲಿ ಡಿ ಕೆ ಆಪ್ತರ ಔತಣಕೂಟ ನಡೆದಿದೆ. ಈ ಔತಣಕೂಟ ಅದರಲ್ಲಿ ಇದ್ದಂತಹ ಮೆನು ಏನಿತ್ತು ಏನಿಲ್ಲೋ ಗೊತ್ತಿಲ್ಲ, ಆದರೆ ಅದರ ಮೇನ್ ಅಜೆಂಡಾ ಮಾತ್ರ ಗೊತ್ತಾಗಿದೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗಲೇಬೇಕು, ಇದು ಅಜೆಂಡಾ. ದೆಹಲಿಗೆ ಹೋಗಿ ಹೈಕಮಾಂಡ್ ಮೇಲೂ ಕೂಡ ಒತ್ತಡ ಹೇರುವಂತಹ ತಂತ್ರಗಾರಿಕೆಯನ್ನು ಹೆಣೆಯೋದಕ್ಕೂ ಕೂಡ ಇದೇ ಶಾಸಕರುಗಳು ಮುಂದಾಗ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ತಯಾರಿ, ಅದಕ್ಕೆ ಬೇಕಾದಂತಹ ಮೀಟಿಂಗ್ಗಳು, ಅದಕ್ಕೆ ಬೇಕಾದಂತಹ ಚರ್ಚೆಗಳು, ಇವು ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ. ಇಲ್ಲಿ ಪಾರ್ಟಿ ಮತ್ತು ಪಾಲಿಟಿಕ್ಸ್ ಎರಡೂ ಕೂಡ, ಪಾರ್ಟಿಯಲ್ಲೇ ಪಾಲಿಟಿಕ್ಸ್ ಇದೆ, ಪಾರ್ಟಿಗಳಲ್ಲೂ ಪಾಲಿಟಿಕ್ಸ್ ಇದೆ. ಬರ್ತ್ಡೇ ಪಾರ್ಟಿಯಲ್ಲೂ ಪಾಲಿಟಿಕ್ಸ್ ನಡೀತಾ ಇದೆ ಅಂತ ಹೇಳಿ ಆದರೆ ಯಾವ ರೀತಿಯಾದಂತಹ ಹಂತಕ್ಕೆ ಕಾಂಗ್ರೆಸ್ ಹೋಗ್ತಾ ಇದೆ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ ಕಣ್ಣ ಮುಂದೆ ಗೋಚರಿಸ್ತಾ ಇರುವಂಥದ್ದು. ರಾಜ್ಯದ ಜನ ಬಹುಮತದ ಸರ್ಕಾರವನ್ನು ಕೊಟ್ಟಿದ್ದಾರೆ. ಬಹುಮತ ಕೊಟ್ಟಿರುವಂಥದ್ದು ನಮಗೆ ಅಧಿಕಾರವನ್ನು ಹೇಗೆ ಬೇಕೋ ಹಾಗೆ ನಡೆಸೋದಿಕ್ಕೆ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ಗರು ಯೋಚನೆ ಮಾಡ್ದಂಗೆ ದಟ್ಟವಾಗಿ ಭಾಸವಾಗ್ತಾ ಇದೆ. ಅದರ ಮುಂದುವರೆದ ಭಾಗಗಳು ಎಲ್ಲ ಪಾರ್ಟಿ ಪಾಲಿಟಿಕ್ಸ್ಗಳು, ಇಲ್ಲಿ ನಡೀತಿರುವಂತಹ ಟ್ರಿಕ್ಸ್ಗಳು, ಪಾಲಿಟ್ರಿಕ್ಸ್ಗಳು. ಹೀಗಾಗಿ ಕಾಂಗ್ರೆಸ್ನಲ್ಲಿ ದಿನದಿನವೂ ಜೋರಾಗ್ತಾ ಇದೆ ಬಣ ರಾಜಕೀಯ ಸ್ಪಷ್ಟವಾಗಿ ಗೋಚರಿಸಿದೆ. ಒಂದಂತೂ ಸ್ಪಷ್ಟ ಇದೆ, ಕಾಂಗ್ರೆಸ್ನ ಶಾಸಕರುಗಳಿಗೇನೆ ಕಾಂಗ್ರೆಸ್ನ ಮುಖ್ಯಮಂತ್ರಿಯವರ ಮೇಲೆ ವಿಶ್ವಾಸ ಇಲ್ಲವೇನೋ ಅನ್ನುವಂತಹ ಅಭಿಪ್ರಾಯ ಶಾಸಕರುಗಳ ಮಾತಿಂದಲೇ ವ್ಯಕ್ತವಾಗ್ತದೆ. ಯಾಕಂದ್ರೆ ಹೊಸದಾಗಿ ಗೆದ್ದಿರ್ತಕ್ಕಂತಹ ಶಾಸಕರು ಬಹಳ ಮುಕ್ತವಾಗಿ ಹೇಳ್ತಾ ಇದ್ದಾರೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತ ಹೇಳೋದ್ರ ಅರ್ಥನೇ ಶಾಸಕಾಂಗ ಪಕ್ಷದ ನಾಯಕನ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅಂತೇಳಿ ಆಗುತ್ತೆ. ಯಾಕಂದ್ರೆ ವಿಶ್ವಾಸ ಇದ್ರೆ ಇನ್ನೊಬ್ಬರನ್ನ, ಆಲ್ರೆಡಿ ಒಬ್ಬರು ಶಾಸಕಾಂಗ ಪಕ್ಷದ ನಾಯಕರಿದ್ದಾಗ ಇನ್ನೊಬ್ಬರನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಆದರೆ ಒಬ್ಬರಾದ ಮೇಲೆ ಒಬ್ಬರು ಶಾಸಕರು ಹೇಳ್ತಾ ಇದ್ದಾರೆ, ಈ ರೀತಿಯಾದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಆಪ್ತರ ಸಭೆ, ಫಾರಿನ್ ಟೂರ್ ಬೆನ್ನಲ್ಲೇ ಡಿ ಕೆ ಟೀಮ್ ಔತಣಕೂಟವನ್ನು ಕೂಡ ನಡೆಸ್ತಾ ಇದೆ. ಅವರು ಔತಣಕೂಟವನ್ನು ನಡೆಸ್ತಾ ಇದ್ದಾರೆ. ಔತಣಕೂಟದಲ್ಲಿ ಈ ಕೂಟದ ಆಟವೂ ಕೂಡ ಬಹಳ ಮುಖ್ಯವಾಗಿರುವಂಥದ್ದು ಸಿಎಂ ಕುರ್ಚಿಯ ಸುತ್ತಲೇ ಅನ್ನುವಂಥದ್ದು ವಿಶೇಷ. ಇಲ್ಲಿ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಬರ್ತ್ಡೇ ಪಾರ್ಟಿ ನೆಪದಲ್ಲಿ ಸಭೆಯನ್ನ ನಡೆಸಲಾಗಿದೆ. ಎಲ್ಲರೂ ಜೊತೆ ಸೇರೋದಕ್ಕೆ ಒಂದು ಕಾರಣ ಬೇಕಿರುತ್ತೆ. ಅದು ಏನು ಕಾರಣ ಅನ್ನುವಂಥದ್ದನ್ನ ಕಾಲದಿಂದ ಕಾಲಕ್ಕೆ ನಿಗದಿಪಡಿಸ್ತಾ ಹೋಗ್ತಾರೆ. ಈಗಿನ ಕಾರಣ ಯಾವುದು? ಎಚ್ ಸಿ ಬಾಲಕೃಷ್ಣ ಅವರ ಬರ್ತ್ಡೇ ನೆಪದಲ್ಲಿ ಇವರೆಲ್ಲರೂ ಕೂಡ ಸೇರಿದ್ದಾರೆ. ಸೇರಿದಂಥವರು ಪಾರ್ಟಿಯಲ್ಲಿ ಇಬ್ಬರು ಸಚಿವರಿದ್ರು, ಅಲ್ಲಿ ಮಾಂಕಾಳ್ ವೈದ್ಯ ಅವರಿದ್ರು, ಸುಧಾಕರ್ ಅವರಿದ್ರು, ಪಾರ್ಟಿಯಲ್ಲಿ ಇಬ್ಬರು ಸಚಿವರಿದ್ರು. ಹಾಗೆಯೇ ಆ ಇಬ್ಬರು ಸಚಿವರು ಸೇರಿದಂತೆ 15 ಮಂದಿ ಶಾಸಕರುಗಳು ಇಲ್ಲಿ ಕಾಣಿಸ್ಕೊಂಡಿದ್ರು. ಇಲ್ಲಿಂದ ಅಲ್ಲಿವರೆಗೂ ಕೂಡ ಶಾಸಕರುಗಳು ನಿಂತಿರುವಂಥದ್ದು ಕೂಡ ಕಾಣಿಸಿಕೊಳ್ತಾ ಇದೆ. ಹಾಗೆಯೇ ಅವರ ಜೊತೆಗೆ ಇಬ್ಬರು MLCಗಳು ಕೂಡ ಇದರಲ್ಲಿ ಇದ್ರು. ಇಬ್ಬರು MLCಗಳು ಕೂಡ ಈ ಸಭೆಯಲ್ಲಿ ಹಾಜರಾಗಿದ್ರು. ಹಾಗಾದರೆ ಭಾಗಿಯಾದಂಥವರನ್ನು ಇಲ್ಲಿ ಗಮನಿಸಬೇಕು. ಎಚ್ ಸಿ ಬಾಲಕೃಷ್ಣ ಮಾಗಡಿ ಶಾಸಕ, ಬರ್ತ್ಡೇ ಬಾಯ್, ಹಾಗಾಗಿ ಅವರ ಬರ್ತ್ಡೇ ಕಾರಣಕ್ಕಾಗಿ ಅವರು ಇರಲೇಬೇಕು, ಅವರೇ ಕರೆಸಿರುವಂಥದ್ದು ಅನ್ನುವಂಥದ್ದು, ಅಂದರೆ ಅವರೇ ಕರೆಸಿದ್ದಾರೆ ಅಂತ ಹೇಳ್ಕೊಳ್ಬೇಕು ಇದನ್ನು. ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು. ಹಾಗೆಯೇ ಡಿ ಸುಧಾಕರ್, ಯೋಜನೆ ಮತ್ತು ಸಾಂಖ್ಯಿಕ ಸಚಿವರು, ಮೀನುಗಾರಿಕೆ ಸಚಿವರಾಗಿರುವಂತಹ ಮಂಕಾಳ್ ವೈದ್ಯ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಗಡಿಗ ರವಿಕುಮಾರ್, ಮಂಡ್ಯ ಶಾಸಕ, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗ ಇವರುಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಮದ್ದೂರು ಶಾಸಕ ಉದಯಗೌಡ, ಚಾಮರಾಜ ಶಾಸಕ ಹರೀಶ್ ಗೌಡ, ಮಡಿಕೇರಿ ಶಾಸಕ ಮಂತರ್ಗೌಡ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಆನೇಕಲ್ ಶಾಸಕ ಬಿ ಶಿವಣ್ಣ, ಚನ್ನಪಟ್ಟಣ ಶಾಸಕ ಸಿ ಪಿ ಯೋಗೇಶ್ವರ್, ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಅವರು ಕೂಡ ಈ ಸಭೆಯಲ್ಲಿ ಕಾಣಿಸ್ಕೊಂಡಿದ್ದರು. ಇನ್ನು ಕುಡಿಗಲ್ ಶಾಸಕ ಡಾಕ್ಟರ್ ಕೆ ರಂಗನಾಥ್, ಶಾಂತಿನಗರದ ಶಾಸಕ ಎನ್ ಎ ಹ್ಯಾರಿಸ್, ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರು ಕೂಡ ಇದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಹೀಗೆ ಇವರೆಲ್ಲರೂ ಕೂಡ ಸೇರಿ
ಬರ್ತ್ಡೇ ಪಾರ್ಟಿಯನ್ನು ಕೇಕ್ ಕಟ್ ಮಾಡಿದ್ದಾರೆ. ಕೇಕ್ ಕಟ್ಗಿಂತ ಜಾಸ್ತಿಯಾಗಿ ರಾಜಕೀಯದ ಪಟ್ಟುಗಳನ್ನು ಹಾಕೋದಿಕ್ಕೆ ರೆಡಿಯಾಗಿದ್ದಾರೆ. ಹಾಗಾದರೆ DK ಟೀಮ್ ಒತ್ತಾಯಗಳು ಏನೇನು? ಈ ಅವಧಿಯಲ್ಲೇನೆ ಶಿವಕುಮಾರ್ ಅವರು CM ಆಗಬೇಕು. DK ಶಿವಕುಮಾರ್ ಅವ್ರಿಗೆ ಮುಂದಿನ ಅವಧಿಯವರೆಗೆ ಕಾಯುವಂಥದ್ದಿಲ್ಲ. ಈ ಅವಧಿಯಲ್ಲೇನೆ, ಈ ಬಾರಿನೇ ಮುಖ್ಯಮಂತ್ರಿ ಆಗಬೇಕು DK ಶಿವಕುಮಾರ್. ಗೊಂದಲಗಳಿಂದಾಗಿ ಪಕ್ಷ ನಾಯಕರಲ್ಲಿ ಅಸಮಾಧಾನಗಳಿದ್ದಾವೆ. ಆಲ್ರೆಡಿ ನಡೀತಾ ಇರುವಂತಹ ಗೊಂದಲಗಳಿಂದಾಗಿ ಪಕ್ಷ ಹಾಗೂ ನಾಯಕರುಗಳಲ್ಲಿ ಅಸಮಾಧಾನಗಳಿದ್ದಾವೆ. ಅದು ಬಗೆಹರಿಬೇಕು. ಈ ಕಾರಣಕ್ಕಾಗಿ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಇವತ್ತಿನ ಸ್ಥಿತಿಯೇ ಮುಂದುವರೆದ್ರೆ ಮುಂದೆ ನಾವು ಗೆಲ್ಲೋದು ಕೂಡ ಕಷ್ಟ. ಕಾಂಗ್ರೆಸ್ ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂಥದ್ದು ಕಷ್ಟ. ಹಾಗಾಗಿ ಇವತ್ತಿನ ಸ್ಥಿತಿ ಮುಂದುವರಿಯುವ ಹಾಗಿಲ್ಲ. ಕ್ಷೇತ್ರದಲ್ಲಿ ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಆಗ್ತಾ ಇಲ್ಲ. ಶಾಸಕರುಗಳಿಗೆ ಕ್ಷೇತ್ರಗಳಲ್ಲಿ ಜನರಿಗೆ ಉತ್ತರ ಕೊಡೋದಕ್ಕೂ ಕೂಡ ಆಗ್ತಾ ಇಲ್ಲ. DK ಶಿವಕುಮಾರ್ ಅವರು CM ಆಗಬೇಕೆಂದು ಸಭೆಯಲ್ಲಿ ಒತ್ತಡವನ್ನು ಹೇರುವಂತಹ ತಂತ್ರಗಾರಿಕೆಯನ್ನ ಹೆಣೆಯಲಾಗಿತ್ತು. ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ದೆಹಲಿ ಪರೇಡ್ ಮೂಲಕ ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನ ಮಾಡಿಸುವಂಥದ್ದು ಕೂಡ ಇದರ ಒಂದು ಅಜೆಂಡಾದ ಭಾಗವಾಗಿತ್ತು. ಆದರೆ ಸಮಸ್ಯೆ ಇರುವಂಥದ್ದು, ಇರೋ 15-20 ಶಾಸಕರನ್ನ ಕರ್ಕೊಂಡು ದೆಹಲಿ ತನಕ ಹೋದ್ರೂ ಕೂಡ ಅರೆ ಇವ್ರ ಕಡೆಯಲ್ಲಿ ಬರೀ ಇಷ್ಟೇ ಜನ ಇರೋದಾ ಅನ್ನುವ ಪ್ರಶ್ನೆ ಬರುತ್ತೆ. ಹೀಗಾಗಿ ಶಾಸಕರ ಸಂಖ್ಯೆ ದೊಡ್ಡದಿದ್ದಾಗ ಹೋಗುವಂತಹ ಸಾಧ್ಯತೆ ಇರುತ್ತೆ. ಬಹುಶಃ ಅದಕ್ಕೆ ಬೇಕಂತ ನಂಬರ್ ಗೇಮ್ ಶುರುವಾದಂತೆ ಭಾಸವಾಗ್ತಾ ಇದೆ. ಕೆಲವರು ಈಗ ಇದರಲ್ಲೇ ಇರತಕ್ಕಂತಹ ಶಾಸಕರುಗಳಲ್ಲೇ ಹರೀಶ್ ಗೌಡ ಮೊನ್ನೆ ಅಷ್ಟೇ ಮಾತಾಡ್ತಾ ಸಿದ್ದರಾಮಯ್ಯನವರು ಈ ಅವಧಿಗೂ ಇರಬೇಕು, ಮುಂದಿನ ಅವಧಿಗೂ ಮುಖ್ಯಮಂತ್ರಿ ಆಗಿರಬೇಕು ಅಂತ ಹೇಳ್ತಾ ಇದ್ದಂಥವರೇ ಈಗ ಬದಲಾಗಿದ್ದಾರೆ. ಈಗ ಬದಲಾದಂತೆ ಮಾತನಾಡ್ತಾ ಇದ್ದಾರೆ. ಅದು ಗಮನಾರ್ಹವಾದಂತಹ ಸಂಗತಿ. ನಂಬರ್ ಗೇಮ್ ಮೂಲಕ DKಶಿ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡುವಂಥದ್ದು ಈಗ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಂತೆ ಗೋಚರಿಸ್ತಾ ಇದೆ. ಏನೇ ನಿರ್ಧಾರಗಳು ಒಪ್ಪಂದಗಳು ಆಗಿದ್ರು ಕೂಡ ಅದನ್ನು ಬಹಿರಂಗಪಡಿಸಬೇಕು. ಇದನ್ನ ತನ್ವೀರ್ ಸೇಠ್ ಅವರು ಕೂಡ ಹೇಳಿದ್ದಾರೆ. ನಿಮ್ಮ ನಡುವೆ ಏನು ಒಪ್ಪಂದ ಆಗಿದೆಯೋ ಬಹಿರಂಗಪಡಿಸಿ, ನಮಗೂ ಗೊತ್ತಾಗಲಿ ಅಂತ. ಯಾಕಂದರೆ ಶಾಸಕರ ಅಧಿಕಾರ ಅದು. ಶಾಸಕ ಪಕ್ಷದ ನಾಯಕನ ಆಯ್ಕೆ ವಿಚಾರದಲ್ಲಿ ಹೈಕಮಾಂಡ್ ತೆಗೆದುಕೊಂಡಿರಬಹುದಾಗಿರ್ತಕ್ಕಂಥ ಒಪ್ಪಂದದ ಸೂತ್ರ ಬಹಿರಂಗ ಆಗಲಿ, ಶಾಸಕರಿಗೆ ಗೊತ್ತಾಗಲಿ. ಗೊಂದಲಕ್ಕೆ ತೆರೆ ಎಳೆಯಲು ಹೈಕಮಾಂಡ್ ಮುಂದಾಗಬೇಕು. ಎಲ್ಲರೂ ಸುತ್ತಿ ಬಳಸಿ ಕೊನೆಗೆ ಬರುವಂಥದ್ದು ಇಲ್ಲಿಗೆ ಅಂದರೆ ಗೊಂದಲಗಳನ್ನು ಬಗೆಹರಿಸೋದಕ್ಕೆ ಹೈಕಮಾಂಡ್ ಮುಂದಾಗಬೇಕು. ಇದು ಅಂತಿಮ ಸೂತ್ರ. ಹೊಸದಾಗಿ ಆಯ್ಕೆಯಾಗಿರುವಂತಹ ಶಾಸಕರನ್ನ ಮಂತ್ರಿ ಮಾಡಬೇಕು. ಮಂತ್ರಿಗಳಾಗಿ ಅವಕಾಶವನ್ನ ಹೊಸ ಶಾಸಕರಿಗೂ ಕೂಡ ಕೊಡಬೇಕು. ಹಳಬರಿಗೆ ಕೊಟ್ಟಿದ್ದು ಸಾಕು, ಹೊಸಬರು ಮಂತ್ರಿಗಳಾಗಲಿ ಅನ್ನುವಂತಹ ಒಂದು ನಿರೀಕ್ಷೆ. ಇದಕ್ಕೆ ಬೇಕಾದಂಥ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬರ್ತ್ಡೇ ಪಾರ್ಟಿಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಶಾಸಕರುಗಳು ಏನೇನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ವಿಚಾರ ಏನು ಅಂತಂದ್ರೆ, ಇವತ್ತಿನ ಸ್ಥಿತಿನಲ್ಲಿ ನಮ್ಮ ಪಾರ್ಟಿ ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿ ಮುಂದೆ ಸರ್ಕಾರ ಬರೋದು ಕಷ್ಟ. ಏನಾದರೂ ಇದಕ್ಕೊಂದು ಹೈಕಮಾಂಡ್ ಅಂತಿಮವಾದಂಥ ರೂಪವನ್ನ ಎಳಿಬೇಕು, ಅದನ್ನ ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥ ತೀರ್ಮಾನ ಆಯ್ತು. ಈಗ ಅವ್ರೇನು ಹೈಕಮಾಂಡ್ ಅವ್ರೇನಲ್ಲಿ ನಿದ್ದೆ ಮಾಡ್ತಾ ಇಲ್ಲ, ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ. ನಮಗೇನಾಗಿದೆ ಅಂದ್ರೆ ಪ್ರತಿನಿತ್ಯ ಕ್ಷೇತ್ರಕ್ಕೆ ಹೋದ್ರೆ ಬರೀ ಇದೇ ಚರ್ಚೆ. ನಮಗೊಂಥರ ಇರಿಟೇಟ್ ಆಗ್ತದೆ ಕ್ಷೇತ್ರಕ್ಕೆ ಹೋದ್ರೆ. ಅದನ್ನ ಇರಿಟೇಷನ್ ಅನ್ನು ತಪ್ಪಿಸ್ಬೇಕು ಅಂತ ಹೇಳಿ ಹೈಕಮಾಂಡ್ ಮನವಿ ಮಾಡಬೇಕು. ಅದನ್ನ ನೋಡೋಣ ಮುಂದೆ ಯಾವ ರೀತಿ ಇದು ಮಾತಾಡ್ಬೇಕು ಹೈಕಮಾಂಡ್ ಬಗ್ಗೆ. ಅದ್ರ ಬಗ್ಗೆ ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕು ಅಂತಕ್ಕಂಥದ್ದಲ್ಲ. ಇದಕ್ಕೆ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಅಂತಿಮವಾದಂತ ತೆರೆ ಎಳಿಬೇಕು ಅನ್ನೋದು. ನೀವು ಯಾರನ್ನ ಮಾಡ್ತೀರಾ ಅದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಇದು ಚರ್ಚೆ ಕರ್ನಾಟಕದಲ್ಲಿ ಆಗ್ತಾ ಇದೆ, ನಾಳೆ ನಮಗೆ ಡ್ಯಾಮೇಜ್ ಆಗ್ತದೆ, ನಾವ್ಯಾರು ಕೂಡ ಚುನಾವಣೆನ ಫೇಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಇದಕ್ಕೊಂದು ಅಂತಿಮವಾದಂತ ತೆರೆನ ಎಳಿಬೇಕು ಅಂತ ಮನವಿ ಮಾಡ್ತಿದ್ವಿ. ತೀರ್ಮಾನ ಏನಾರ ಆಗ್ಲಿ, ಇದು ಈ ಮಾತಾಡೋರು ಅವ್ರ ಬಗ್ಗೆ ಮಾತಾಡೋರು ಇವ್ರ ಬಗ್ಗೆ ಮಾತಾಡೋರಿಗೆಲ್ಲ ಸ್ಟಾಪ್ ಮಾಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಸರ್, ಈಗ ಮಾರ್ಚ್ 10ಕ್ಕೆ DK ಶಿವಕುಮಾರ್ KPCC ಅಧ್ಯಕ್ಷರಾಗಿ 10 ವರ್ಷ ಆಗ್ತಾ ಇದೆ. KPCC ಬದಲಾಯಿಸಿ ಅನ್ನುವಂತ ಕೂಗು ಕೂಡ ಇದೆ. ಬದಲಾಯಿಸಲಿ ಹೈಕಮಾಂಡ್ ಮನ್ಸು ಮಾಡಿದ್ರೆ ಅದನ್ನು ಮಾಡ್ಲಿ. ನಮ್ಗೆ ಒಟ್ಟಿನಲ್ಲಿ ಅಂತಿಮವಾದಂತ ತೀರ್ಮಾನ ಕೊಡಬೇಕು. ಹೈಕಮಾಂಡ್ ಅಧ್ಯಕ್ಷರು ಬದಲಾಯಿಸ್ತಾರೋ ಇನ್ನೊಬ್ಬರನ್ನ ಬದಲಾಯಿಸ್ತಾರೋ ಅದು ಮುಖ್ಯವಾದ ಪ್ರಶ್ನೆ ಅಲ್ಲ. ಅಂತಿಮವಾದಂತ ರೂಪ ಕೊಡಿ ಇಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಅಂತ ನಮ್ಮ ಒತ್ತಾಯ ಅಷ್ಟೇ. ಎಲ್ಲಾರ್ದು ಅದೇನೆ ಅದೇ, ಅದು ಹೈಕಮಾಂಡ್ ಹೇಳ್ತಾ ಅಲ್ವಾ ಒಂದು ತೀರ್ಮಾನ ಮಾಡಿ ಅಂತ. ಅಧ್ಯಕ್ಷರನ್ನ ಬದಲಾಯಿಸ್ತಾರೋ CM ಬದಲಾಯಿಸ್ತಾರೋ ಅದು ಹೈಕಮಾಂಡ್ ತೀರ್ಮಾನ. ಬಟ್ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಲ್ಲ. ನಮಗೆ ಗೊಂದಲ ತೆರೆ ಎಳಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ. CM DCM ಎಲ್ಲರೂ ಒಂದೇ. ನಾನು DCM ಪರ ಇದ್ರೂ CM ಪರನೂ ಇದ್ದೀನಿ. ಅದೇ ರೀತಿ CM ಪರ ಇರೋರು DCM ಪರನೂ ಇದ್ದಾರೆ. ಅದು ಟಿವಿಯಲ್ಲಿ ಪೇಪರಲ್ಲಿ ಮಾತ್ರ ಡಿವೈಡ್. ನಾವೆಲ್ಲ 136 ಜನ DCM CM ಪರ ಇದ್ದೀವಿ. ಸರ್ಕಾರ ಚೆನ್ನಾಗಿ ನಡೀತಾ ಇದೆ. ಆದರೆ DK ಶಿವಕುಮಾರ್ ಒಂದು ಬಾರಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕ ಆಸೆ. ಅದು ಆಗಲಿ ಅನ್ನೋದು ಬಯಸೋದು. ಅದನ್ನು ನಿಮ್ಮ ಮುಂದೆ ನೇರವಾಗಿ ವ್ಯಕ್ತಪಡಿಸಿದ್ದೀವಿ. ಹೈಕಮಾಂಡ್ ಅವರು ಒಂದು ಗೊಂದಲಲ್ಲಿದೆ ಈ ರಾಜ್ಯದಲ್ಲಿ. ಈ ಥರ ಗೊಂದಲ ಈವನ್ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಅವರು ಇಬ್ಬರು ಹೇಳ್ತಾ ಇರೋದು, ನೀವೇನು ನಿರ್ಧಾರ ಮಾಡ್ತೀರೋ ಮಾಡಿ,
ಕರೀರಿ ಮಾಡಿ ಎಂದು ಅದನ್ನೇ ನಾವು ಕೂಡ ಪುನರುಚ್ಚರಿಸ್ತಾ ಇದ್ದೀವಿ. ಊಟ ಮಾಡ್ಕೊಂಡು ಬಂದ್ವಿ, ಅದನ್ನು ಬಿಟ್ಟರೆ ರಾಜಕೀಯ ಚರ್ಚೆ ಇರೋ ಈಗ ನನಗೇನು ಆ ಥರ ಯಾವುದು ರಾಜಕೀಯ ಸಂಬಂಧಪಟ್ಟಂಥ ಚರ್ಚೆ ಆಗಿಲ್ಲ. ಊಟಕ್ಕೆ ಸೇರಿದ್ವಿ ಒಂದಷ್ಟು ಜನ ಹೀಗೆ ನೀವೆಲ್ಲ ಯಾವ ಥರ ಈಗ ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅಂತೀರಿ, ಹಂಗೆ ಕೆಲವರೆಲ್ಲ ಫೋಟೋ ತೆಗೆಸ್ಕೊಳ್ಳುವಂಥ ಫೋಟೋ ತೆಗೆಸ್ಕೊಂಡು ಇದ್ದವರು. ದಿನನಿತ್ಯ ಮಾಧ್ಯಮಗಳಲ್ಲಿ ನೀವೊಬ್ಬರು ಕೇಳ್ತೀರ, ಅವರೊಬ್ಬರು ಒಂದು ಹೇಳ್ತಾರೆ, ಇವರೊಬ್ಬರು ಒಂದು ಹೇಳ್ತಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಇಮ್ಯಾಜಿನ್ ಡೌನ್ ಮಾಡುವಂತ ಕೆಲಸ ಆಗ್ತಾ ಇದೆ ವಿರೋಧ ಪಕ್ಷದವರಿಂದ. ನಮ್ಮ ಪಕ್ಷದ ವಿಚಾರನ ವಿರೋಧ ಪಕ್ಷದವರು ಚರ್ಚೆ ಮಾಡೋ ಅಗತ್ಯಕ್ಕಿಲ್ಲ. ನಾವ್ ಯಾರನ್ನಾರು ಮಂತ್ರಿ ಮಾಡ್ಕೋತೀವಿ, ಯಾರನ್ನಾರು ಸಿಎಂ ಮಾಡ್ಕೋತೀವಿ ಅಲ್ವಾ. ಅವರು ಇದ್ರ ಬಗ್ಗೆ ಚರ್ಚೆ ಮಾಡಿ ಗೊಂದಲ ಸೃಷ್ಟಿ ಮಾಡ್ತಾರೆ. ಇದಕ್ಕೊಂದು ಸ್ಪಷ್ಟನೆ ಕೊಟ್ಬಿಡಿ, ಅಂತಿಮವಾಗಿ ಇದಕ್ಕೆ ತೆರೆ ಎಳೀಲಿ ಅನ್ನೋದು ನಮ್ಮೆಲ್ಲರ ಉದ್ದೇಶ. ಸಹಜವಾಗಿ ನಾವೆಲ್ಲರೂ ಶಾಸಕರು, ಆಡಳಿತ ಪಕ್ಷದ ಶಾಸಕರು, ರಾಜಕೀಯ ಮಾತಾಡೋದು ಸರ್ವೇ ಸಾಮಾನ್ಯ ಅಂತ ಅನ್ಕೊಡ್ತೀನಿ. ಅದೇ ರೀತಿ ಮಾತಾಡೋದು ಅಷ್ಟೇ. ಅವರು ನನ್ನನ್ನು ರಾಜಕೀಯದಲ್ಲಿ ಬೆಳೆಸಿದ್ದಾರೆ, ಅವರಿಗೆ ಬೆಂಬಲವಾಗಿ ನಿಲ್ಲೋದು ನನ್ನ ಕರ್ತವ್ಯ. ಅವ್ರು ನನ್ನ ರಾಜಕೀಯ ಗುರುಗಳು, ಅದು ನನ್ನ ಧರ್ಮ. ಸೊ ಅವರು ನಾನು ಖಂಡಿತವಾಗಿ ಅವರು ಸಿಎಂ ಆದ್ರೆ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಪರವಾಗಿ ಹೈಕಮಾಂಡ್ ನಾಯಕರು ಭೇಟಿ ಮಾಡ್ತೀರಾ ಬೇಕಾದ್ರೆ? ಖಂಡಿತ ಅದರಲ್ಲಿ ಎರಡು ಮಾತಿಲ್ಲ. ಖಂಡಿತ ಆ ಸಮಯ ಬಂದಾಗ ಖಂಡಿತ ಡಿ.ಕೆ. ಶಿವಕುಮಾರ್ ಸರ್ ಪರವಾಗಿ ಹೈಕಮಾಂಡ್ ಹತ್ರ ಮಾತಾಡ್ತೀವಿ, ಭೇಟಿನೂ ಮಾಡ್ತೀವಿ. ಮೇಡಮ್, ಕೊನೆಯದಾಗಿ ಮೇಡಮ್, ಡಿ.ಕೆ. ಶಿವಕುಮಾರ್ ಇದೇ ಸರ್ಕಾರದಲ್ಲೇ ಸಿಎಂ ಆಗ್ತಾರೆ ಅನ್ನುವಂತ ವಿಶ್ವಾಸ ಇದೆಯಾ ಅಥವಾ ಹೇಗೆ ಅಂತ? ಖಂಡಿತ ಇದೆ, ಆಗಬೇಕು ಕೂಡ. ಹೀಗೆ ಶಾಸಕರುಗಳು ಹೇಳ್ತಾ ಇರುವಂತಹ ಮಾತುಗಳಲ್ಲಿ ಅದನ್ನೇ ಯಾವಾಗಲೇ ನಾನು ಹೇಳಿದ್ದು. ಶಾಸಕರಲ್ಲೇನೆ, ಕಾಂಗ್ರೆಸ್ನ ಶಾಸಕರಲ್ಲೇನೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರ ಬಗ್ಗೆ ಪೂರ್ಣ ವಿಶ್ವಾಸ ಇಲ್ಲ. ಅಂದರೆ ಎಲ್ಲ ಶಾಸಕರುಗಳು ಕೂಡ ಸೇರಿ ಅವರು ಶಾಸಕಾಂಗ ಪಕ್ಷದ ನಾಯಕರು. ಅಲ್ಲಿ ಅಪಸ್ವರಗಳು ಇರೋದಕ್ಕೆ ಅವಕಾಶಗಳಿರೋದಿಲ್ಲ. ಅಪಸ್ವರಗಳು ಇದಾವೆ ಅಂತ ಹೇಳಿ ಆದರೆ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿರುವಂಥದ್ದು ಹೈಕಮಾಂಡ್ನ ಜವಾಬ್ದಾರಿ. ತನ್ನ ನಿರ್ಧಾರವನ್ನು ಪ್ರಕಟಿಸಬೇಕಾಗಿರುವಂಥ ಹೈಕಮಾಂಡ್ ಜವಾಬ್ದಾರಿ. ನೀವು ಇದನ್ನು ಒಪ್ಕೊಳ್ಬೇಕು, ಈ ನಿರ್ಧಾರ ನಮ್ಮದು ಅನ್ನುವಂಥದ್ದು ಹೇಳಬೇಕಂತ ಆ ಕಾಂಗ್ರೆಸ್ನ ಹೈಕಮಾಂಡ್ನ ಜವಾಬ್ದಾರಿ. ಅದನ್ನೇ ಶಾಸಕರುಗಳು ಕೇಳ್ತಾ ಇರೋದು. ನೀವು ಬದಲಾವಣೆ ಮಾಡ್ತಿರೋ, ಏನು ಮಾಡ್ತಿರೋ, ಒಂದು ನಿರ್ಧಾರವನ್ನು ಹೇಳಿ ಅನ್ನುವಂಥದ್ದನ್ನು ಅವರು ಕೇಳ್ತಾ ಇದ್ದಾರೆ. ಇದರ ನಡುವೆ ಶಿವಕುಮಾರ್ ಅವರು ಶಾಸಕರ ಈ ಸಭೆಗಳ ಬಗ್ಗೆ, ಈ ಡಿನ್ನರ್ ಬಗ್ಗೆ, ದೆಹಲಿಗೆ ಹೋಗ್ತೀವಿ ಅನ್ನೋದ್ರ ಬಗ್ಗೆ, ಬದಲಾವಣೆ ಬಗ್ಗೆ ಮಾತನಾಡ್ತಾ ಇರೋ ವಿಚಾರದ ಬಗ್ಗೆ ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. 40ಕ್ಕೆ ಹೆಚ್ಚು ಜನ ಶಾಸಕರು ಸೇರಿದ್ರು. ಇದು ಶಕ್ತಿ ಪ್ರದರ್ಶನ ಅನ್ನೋ ರೀತಿಯಲ್ಲಿ ಕೂಡ ಚರ್ಚೆ ಆಗ್ತಿದೆ. ಯಾರು ಯಾವ ಶಕ್ತಿ ಪ್ರದರ್ಶನ ಇಲ್ಲ. ಕೆಲವರು ರೆಸ್ಟ್ ತಗೊಳಕ್ಕೆ, ಎಜುಕೇಶನ್ ಮಾಡ್ಲಿಕ್ಕೆ ಫಾರಿನ್ ಹೋಗ್ತಾರೆ, ಕೆಲವರು ಊಟ ಮಾಡ್ತಾರೆ, ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಎಲ್ಲೆಲ್ಲೋ ಹೋಗ್ತಾರೆ. ಅವರವರ ಪರ್ಸನಲ್ ಇಶ್ಯೂಸು, ಪಕ್ಷದ ಇದಕ್ಕೂ ಏನು ಸಂಬಂಧ ಇಲ್ಲ. ಕೆಲವರೆಲ್ಲ ಏನೋ ಆಸೆ ಇಟ್ಕೊಂಡಿರ್ತಾರೆ. ಏನ್ ಮಾಡ್ತೀರಿ, ಎಲ್ಲ ಹೊಸಬ್ರಲ್ವಾ, ಮಂತ್ರಿಗಳಾಗಬೇಕು ಅಂತ ಆಸೆ ಇರ್ತದೆ. ಅಲ್ಲಪ್ಪ ನೋಡಯ್ಯ, ಮಂತ್ರಿ ಆಗಬೇಕು. ನಾವೆಲ್ಲ ಓಲ್ಡ್ ಆಗೋದು. ನಾನು, ಪರಮೇಶ್ವರು, H.K. ಪಾಟೀಲ್, ನಾವೆಲ್ಲ ಬಹಳ ಚಿಕ್ಕ ವಯಸ್ಸಲ್ಲೇ ಮಂತ್ರಿ ಆದವರು. ಮಾದೇವಪ್ಪನವರು, ಸಿದ್ದರಾಮಯ್ಯನವರೆಲ್ಲ. ಸೊ ಎಲ್ಲ ಹೊಸಬ್ರು ಆಸೆ ಪಡ್ತಾರೆ. ನೀವು ಮಾತ್ರ ಆಗೋದ್ರಿ ಮಂತ್ರಿ ಆಗ, ನಮ್ಮನ್ನು ಮಂತ್ರಿ ಮಾಡಿಸಿ ಅಂತ ಹೇಳ್ತಾರೆ. ಸೊ ನೋಡೋಣ, ದೆಹಲಿಯವ್ರಿಗೆ ಈ ವಿಚಾರನ ಗಮನ ಇಡುತ್ತೆ. ದಯವಿಟ್ಟು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. ನಿಮ್ದು ಪ್ರಾಬ್ಲಮ್ ಇತ್ತು ಅಂದ್ರೆ ನೀವು MLA ಇದ್ರಿ, ಮಂತ್ರಿ ಆಗಬೇಕು, ಅಧಿಕಾರ ಬೇಕು, ಚೇರ್ಮನ್ ಬೇಕು ಅಂತಂದ್ರೆ ನೀವು ಹೋಗಿ. ನನ್ನ ವಿಚಾರಕ್ಕೆ ಹೋಗೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಹೀಗೆ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರಿಗೆ ಮೈಸೂರಿನ ಶಾಸಕರು ಕೂಡ ಶಾಕ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ಗಮನಾರ್ಹವಾಗಿರ್ತಕ್ಕಂಥ ವಿಚಾರ. ಯಾಕಂದರೆ ಬಾಲಕೃಷ್ಣ ಅವರ ಬರ್ತ್ಡೇ ಪಾರ್ಟಿಯಲ್ಲಿ ಚಾಮರಾಜ್ಯದ ಶಾಸಕರಾಗಿರ್ತಕ್ಕಂಥ ಹರೀಶ್ ಗೌಡರು ಕೂಡ ಭಾಗಿಯಾಗಿದ್ದರು. DCM ಆಪ್ತ ಬಾಲಕೃಷ್ಣ ಪಾರ್ಟಿಯಲ್ಲಿ ಮೈಸೂರು ಶಾಸಕರು ಕೂಡ ಭಾಗಿಯಾಗಿರುವಂಥದ್ದು ಕುತೂಹಲವನ್ನು ಕೆರಳಿಸಿದೆ. ಯಾಕಂದರೆ ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಭಾಗಿಯಾಗಿದ್ದರಿಂದಾಗಿ ಕುತೂಹಲ ಹೆಚ್ಚಾಗಿದೆ ಸಹಜವಾಗಿ. ಯಾಕಂದರೆ ಏನಿದು, ಯಾವ ಕಾರಣಕ್ಕಾಗಿ ಅಂತೇಳಿ ಇತ್ತೀಚೆಗಷ್ಟೇ ಸಿಎಂ ಪರವಾಗಿ ಬ್ಯಾಟ್ ಬೀಸಿದ್ರು ಹರೀಶ್ ಗೌಡರು. ಸಿಎಂ ಅವರು ಸಿದ್ದರಾಮಯ್ಯನವರು ಈ ಟರ್ಮು ಕಂಪ್ಲೀಟ್ ಆಗಬೇಕು, ಮುಂದಿನ ಟರ್ಮಲ್ಲೂ ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇದ್ರು. ಆದರೆ ನಿನ್ನೆ ಅವರು ತನ್ವೀರ್ ಸೇಠ್ ಅವ್ರ ಜೊತೆಗೆ ಸಭೆಯನ್ನು ಮಾಡಿದರು. ಅವ್ರ ಮನೆಯಲ್ಲಿ ಒಂದು ಸಭೆಯನ್ನು ಮಾಡಿದ್ದಾರೆ. ಒಂದಿಷ್ಟು ಚರ್ಚೆಗಳು ಕೂಡ ನಡೆದಿದ್ದಾವೆ ಅಂತೇಳಿ. ಇದಾದ ನಂತರ ಕಾಂಗ್ರೆಸ್ನಲ್ಲಿ ಯಾವುದೂ ಸರಿಯಾಗಿಲ್ಲ ಅಂತೇಳಿ ತನ್ವೀರ್ ಸೇಠ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು, ಬಹಿರಂಗವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲದೆ ತನ್ವೀರ್ ಸೇಠ್ ಅವರು ಮಾತಿಗೆ ಪೂರಕವಾಗಿ ಹರೀಶ್ ಗೌಡರು ಕೂಡ ಬದಲಾವಣೆಯ ಬಗ್ಗೆ ಒಲವನ್ನು ವ್ಯಕ್ತಪಡಿಸಿದರು. ಇದು ಸಹಜವಾಗಿಯೇ ಏನಿದು ಅನ್ನುವಂತಹ ಅನುಮಾನವನ್ನು ಹುಟ್ಟು ಹಾಕಿದೆ. ಯಾರನ್ನಾದರೂ ಮಾಡಿ, ಆದರೆ ಬೇಗ ಮಾಡಿ ಅನ್ನುವಂತಹ ವಾದವನ್ನು ಹರೀಶ್ ಗೌಡ ಅವರು ಕೂಡ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದರೆ. ಹರೀಶ್ ಗೌಡರ ಮಾತನ್ನು ತೋರಿಸ್ತೀನಿ. ಎಲ್ಲರನ್ನೂ ಸಿದ್ದರಾಮಯ್ಯ ಸಾಹೇಬ್ರಿಗೂ ಆಪ್ತರು, DK ಶಿವಕುಮಾರ್ ಸಾಹೇಬ್ರಿಗೂ ಆಪ್ತರು.
ಎಲ್ಲರನ್ನೂ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಇದ್ದಿದ್ದು ಹೆಚ್ಚು ಕಡಿಮೆ ಒಂದು 35-40 ಜನ ಇದ್ವಿ ನಾವು ಅಲ್ಲಿ. ಒಬ್ಬೊಬ್ರಾಗ ಎಲ್ಲರನ್ನೂ ಬಂದರು. ಒಬ್ಬೊಬ್ರಾಗ ವಿಶ್ ಮಾಡಿದ್ರು, ಊಟ ಮಾಡ್ಬಿಟ್ಟು ಅವ್ರವ್ರ ಪಡೆಗೆ ಅವ್ರು ಹೋದರು. ನಾನು ಅದೇ ರೀತಿ ಹೋಗಿದ್ದೆ. ಒಬ್ಬೊಬ್ರದ್ದು ಒಂದು ಅಭಿಪ್ರಾಯ ಇರ್ತದೆ. ಅವ್ರವ್ರ ಅಭಿಪ್ರಾಯಗಳನ್ನ ಎಲ್ಲರನ್ನೂ ತಿಳಿಸಿದ್ರು ಮೀನ್ಸ್ ಮಾತಾಡಿದ್ರು. ಎಲ್ಲರೂ ಕೂತ್ಕೊಂಡಾಗ ಈಗ ಸೈಂಟಿಸ್ಟ್ಗಳು ಸೇರ್ಕೊಂಡಾಗ ಬರೀ ಸೈನ್ಸ್ ವಿಚಾರನೆ ತಾನೇ ಮಾತಾಡೋದು. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಸೊ ಸೈಂಟಿಸ್ಟ್ಗಳು ಸೈನ್ಸ್ ಬಗ್ಗೆ ಮಾತಾಡ್ತಾರೆ, ರಾಜಕಾರಣಿಗಳು ರಾಜಕೀಯದ ಬಗ್ಗೆ ಮಾತಾಡ್ತಾರೆ. ತರಕಾರಿ ಬಗ್ಗೆ ಅಂತೂ ಮಾತಾಡೋದಿಲ್ಲ. ಅವರು ತರಕಾರಿ ರೇಟ್ ಎಷ್ಟಾಗಿದೆ ಅಂತೇಳಿ ಮಾತಾಡ್ಕೊಂಡು ಕೂತಿರಲ್ಲ, ಅವರು ರಾಜಕೀಯದ ಬಗ್ಗೆ ಮಾತಾಡ್ತಿರ್ತಾರೆ ಅನ್ನೋದನ್ನು ಹರೀಶ್ ಗೌಡ್ರು ಹೇಳಿದ್ದಾರೆ. ಹಾಗಾಗಿ ರಾಜಕೀಯದ ಬಗ್ಗೆ ಅವರು ಮಾತನಾಡ್ತಾರೆ ಅಂತ ಹೇಳಿ ಆದರೆ ಅಷ್ಟರ ಮಟ್ಟಿಗೆ ರಾಜಕೀಯದ ಪ್ರಗತಿ ಕಾಂಗ್ರೆಸ್ನ ಒಳಗಡೆ ನಡೀತಾ ಇದೆ. ಯಾವಾಗ ಈ ಬರ್ತ್ಡೇ ಪಾರ್ಟಿ ಆಗಿದೆಯೋ, ಈ ಕಡೆ CM ಟೀಮ್ ಕೂಡ ಅಲರ್ಟ್ ಆಗಿದೆ. DK ಶಿ ಆಪ್ತರ ಡಿನ್ನರ್ಗೆ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ತಂಡದ ಸದಸ್ಯರು. ಎಲ್ಲರನ್ನೂ ನಾವೇ ಕರ್ಕೊಂಡೋಗಿ ನಾವು ಊಟಕ್ಕೆ ಸೇರ್ತೀವಿ, ಅವರು ಕೂಡ ಸೇರಿದ್ದಾರೆ ಅಷ್ಟೇ, ಅದರಲ್ಲೇನು ವಿಶೇಷ ಇಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಬದಲಾವಣೆ ಅನ್ನೋದಲ್ಲ, ಗೊಂದಲಗಳು ನಿವಾರಣೆ ಆಗಬೇಕು ಅನ್ನೋದಷ್ಟೇ ನಮ್ಮ ನಿಲುವು. ನಮ್ಮ ನಿಲುವಿರುವಂಥದ್ದು ಬದಲಾವಣೆ ಆಗಬೇಕು ಅಂತೇಳಿ ಅಲ್ಲ, ಗೊಂದಲಗಳು ನಿವಾರಣೆ ಆಗಬೇಕು. ಪಕ್ಷದಲ್ಲಿರ್ತಕ್ಕಂಥ ಗೊಂದಲಗಳು ನಿವಾರಣೆ ಆಗಬೇಕು. ಗೊಂದಲ ಇರುವಂಥದ್ದು ನಿಜ. ಇದಕ್ಕೆ ಹೈಕಮಾಂಡ್ನಿಂದ ಸ್ಪಷ್ಟತೆ ಸಿಗಬೇಕು. ಆ ಸ್ಪಷ್ಟತೆ ಸಿಗಬೇಕು ಅಂತ ಹೇಳೋದನ್ನ ಇವರ ಬೇಡಿಕೆಯಾಗಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಒಳ್ಳೆಯ ಆಡಳಿತ ಕೊಡಬೇಕು ಅಂದರೆ ಗೊಂದಲ ಇರಬಾರ್ದು ಅನ್ನೋಂಥದ್ದು ಸತೀಶ್ ಜಾರಕಿಹೊಳಿ ಅವರ ನಿಲುವು. ಒಳ್ಳೆಯ ಆಡಳಿತವನ್ನು ನಾವು ಕೊಡಬೇಕು ಅಂತ ಹೇಳಿದ್ರೆ ಗೊಂದಲಗಳು ಇರಬಾರ್ದು. ಹೀಗಾಗಿ ಗೊಂದಲಗಳ ನಿವಾರಣೆ ಆಗಬೇಕು ಅನ್ನುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಅವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಗೊಂದಲ ನಿವಾರಣೆಗಳು ಆಗಲಿ ಅಂತೇಳಿ. ಜಾರಕಿಹೊಳಿ ಅವರು ಮಾತಾಡಿ ತೋರಿಸ್ತೀನಿ. ಊಟ ಮಾಡಿಸ್ಬೇಕಂತೇನಿಲ್ಲ, ನಾವೇನು ಅದೇನ ಗುತ್ತಿಗೆ ಏನು ಪಡೆದಿಲ್ಲ. ಅದೇನು ಅವ್ರವ್ರು ನಾವು ಹೇಳಿದ್ರೆ ಗ್ರೂಪ್ ಅದಾವ, ಅವ್ರವ್ರು ಲೈಕ್ ಮಾಡಿದಂತ ಮುಂಚೆ ಹೇಳಿದ್ವಿ, ಅವ್ರು ಕೂಡ್ತಾರಂತ ಹೇಳಿದ್ವಿ, ಆ ರೀತಿ ಕೂಡಿದ್ದಾರೆ. ಸೊ ಅದರಲ್ಲಿ ವಿಶೇಷ ಇಲ್ಲ ಅಂತ ಮುಂದೆ ಕೂಡ ಹೇಳಿದ್ವಿ. ನಾವು ಕೂಡಿದೀವಿ, ಬೇರೆಯವ್ರು ಕೂಡಿದ್ದಾರೆ, ಊಟಕ್ಕೆ ಕೊಡ್ತಾರೆ, ಬೇರೆ ಸಂದರ್ಭದಲ್ಲಿ ಕೊಡ್ತಾರೆ. ಗೊಂದಲ ಬಗೆಹರಬೇಕು. ಗೊಂದಲ ಬಗೆಹರಲಿಕ್ಕೆ ಹೈಕಮಾಂಡ್ ಏನಾದ್ರು ಹೇಳಲೇಬೇಕು. ಅದನ್ನ ಅವ್ರು ಹೇಳ್ಬೇಕ್ರಿ. ಅವರು ದಿಲ್ಲಿ ನಿಮ್ ಕಾರ್ಯಕರ್ತರು ಮಾತಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರೇನ? ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದಾನೇ ಇಂಥದ್ದೊಂದು ಗೊಂದಲ ಸೃಷ್ಟಿ ಆಗ್ತಾ ಇದೆ. ಅವ್ರ ನಡೆಯಿಂದಲೇ ಅವ್ರು ಮೌನ ವಹಿಸಿರೋದು ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಅಂತ. ಇಲ್ಲ, ಹಂಗೇನಿಲ್ಲ, ಆ ಥರ ಏನಿಲ್ಲ. ಬಗೆಹರ್ತದೆ. ಮೊನ್ನೆ ನಾವು ಭೇಟಿಯಾಗಿದ್ವಿ, ಅವ್ರಿಗೆ ಖುದ್ದಾಗಿ ಭೇಟಿಯಾಗಿದ್ವಿ ಅಧ್ಯಕ್ಷರಿಗೆ. ಬೇಗ ಇತ್ಯರ್ಥ ಮಾಡ್ತು ಅಂತ ಹೇಳಿದಾರೆ. ಕಾದ್ ನೋಡೋರು ಸ್ವಲ್ಪ ದಿವಸ. ಪಕ್ಷದಲ್ಲಿ ಸರ್ಕಾರದಲ್ಲಿ ಗೊಂದಲ ಇರಬಾರ್ದು. ಒಳ್ಳೆ ಆಡಳಿತ ಕೊಡ್ಬೇಕಾದ್ರೆ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ವಾಯ್ಸ್ ರೈಸ್ ಮಾಡಿದ್ದಾರೆ. ಎಲ್ಲರೂ ಹೇಳೋದೇ ಅದಕ್ಕೆ ಬ್ರೇಕ್ ಆಗಬೇಕು, ಇದಕ್ಕೆ ಬ್ರೇಕ್ ಆಗಬೇಕು ಅಂತ ಹೇಳ್ತಾ ಇದೀವಿ. ಎಲ್ಲ ನಾವು ಹೇಳ್ತಾ ಇದೀವಿ, ಅವ್ರು ಹೇಳ್ತಾ ಇದಾರೆ. ಎಲ್ಲರೂ ಎಲ್ಲ ಸೈಡ್ನವ್ರು ಹೇಳ್ತಿದ್ದಾರೆ. ಬ್ರೇಕ್ ಆಗಬೇಕಂದ್ರೆ ಸರಳ ಇದ್ರೆ ನಾವು ಮುಂದೆ ಈಸಿಯಾಗಿ ಫೈಟ್ ಮಾಡ್ಬೋದು ಅಂತ ಎಲ್ಲರೂ. ಹೀಗೆ ಎಲ್ಲರೂ ಅವರವ್ರದ್ದೇ ಆದಂಥ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ಕಾಂಗ್ರೆಸ್ನಲ್ಲಿ. ಆದರೆ ಸದ್ಯಕ್ಕೆ ಪಾರ್ಟಿ ಸುತ್ತಲೂ ನಡೀತಿರುವಂಥ ಪಾಲಿಟಿಕ್ಸು ನಿಜಕ್ಕೂ ಆಡಳಿತ ಎಲ್ಲಿದೆ ಅನ್ನುವಂಥ ಪ್ರಶ್ನೆಯನ್ನು ಆಡಳಿತವನ್ನು ನಡೆಸ್ತಾ ಇರ್ಬೋದು. ನೀವು ಒಳ್ಳೆ ಆಡಳಿತವನ್ನು ಕೊಡ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಚರ್ಚೆ ಆಗ್ತಾ ಇರುವಂಥದ್ದು ನಿಮ್ಮ ರಾಜಕೀಯದ ಬಗ್ಗೆನೇ ಆಗಿರೋದ್ರಿಂದಾಗಿ ಆ್ಯಕ್ಚುಲಿ ಏನು ನಡೀತಿದೆ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದೇ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಕಾಂಗ್ರೆಸ್ ನಾಯಕರುಗಳು ಅಥವಾ ವಿಶೇಷವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೊಡಬೇಕಾಗುತ್ತೆ.